ಅದೇನು ಮಾತಾಡ್ತೀವಿ ಮಾತಾಡೋಣ ರೀಟೇಕ್ 1 ಸೆಕೆಂಡ್ ಸೊ ಹಾಯ್ ವೆಲ್ಕಮ್ ಗಾಯ್ಸ್. ಇವತ್ತು ಸ್ವಲ್ಪ ಟ್ವಿಸ್ಟು. ವಾಸು ಮಾಡ್ತಾ ಇಲ್ಲ, ವಾಸು ಫ್ರೆಂಡ್ ಯೋಗೇಶ್ ಅಂತ ಮಾಡ್ತಾ ಇದ್ದೀನಿ. ಸೊ ಅಲಿಯಾಸ್ ವಿಷ್ಣು ಫ್ರೆಂಡು. ನಿನ್ನೆ ಒಂದು ಬರ್ತ್ಡೇ ಇತ್ತು, ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಲೊಕೇಶನ್ ಬ್ಯಾಂಗ್ಳೂರು ಮಹಾಕವಿ ಕುವೆಂಪು ರಸ್ತೆ ಹತ್ರ ಪಾರ್ಕಲ್ಲಿ. ಜುಂಬ ಅಲ್ಲ, ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇರುತ್ತೆ. ಇವನು ವಿಷ್ಣು ಅಂತ, ನಮ್ಮ ಗ್ರೂಪ್ನ ವೇಸ್ಟ್ ಬಾಡಿ. ಇವನು ತೇಜಸ್ ಅಂತ, ನಮ್ಮ ಗ್ರೂಪಲ್ಲಿ ಮೆಚ್ಯೂರ್ಡ್ ಪರ್ಸನ್ನು. ಇವಳು ಶ್ರೀಕಲಾ ಅಂತ, ವೆರಿ ಟ್ಯಾಲೆಂಟೆಡ್ ಗರ್ಲ್. ಇವಳು ನಮಿತಾ ಅಂತ, ಸೈಲೆಂಟ್ ಗರ್ಲ್. ಇವನು ವಾಸು ಅಂತ. ನಿಮಗೆ ಗೊತ್ತು, ಇಂಟ್ರೊಡ್ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನಾನು ಯೋಗೇಶ್ ಅಂತ. ಕಂಪ್ಲೀಟ್ ಆಗಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಬನ್ನಿ ಗೈಸ್, ಹೋಗೋಣ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹೆಂಗೋ ಸ್ಟಾಪ್ ಮಾಡೋದು ನೋಡಿ ಗೈಸ್. ಇವಾಗ ನಾವೆಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಸಿಟಿ ನಿಮಗೆ ಗೊತ್ತು ಹೆಂಗಿದೆ ಅಂತ. ಸೊ ಒಂದು ಗಾಡೀಲಿ 3 ಜನ ಹೋಗೋಕ್ಕಾಗಲ್ಲ ಅಂತ ಇಬ್ಬಿಬ್ರು, ಪೇರ್ ಅಂತಲ್ಲ, ಜಸ್ಟ್ ಇಬ್ಬಿಬ್ರು ಹೋಗ್ತಿದ್ದಾರೆ. ಅದರಲ್ಲಿ ಫಸ್ಟ್ ಶ್ರೀಕಲಾ ಮತ್ತು ವಿಷ್ಣು ಅವ್ರು ಹೋಗ್ತಿದ್ದಾರೆ. ಅದರಲ್ಲಿ ಶ್ರೀಕಲಾ ಅವ್ರನ್ನ ಬಿಟ್ಟು ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ. ಹೆಂಗೆ ಏನು ಅಂತ ಗೊತ್ತಿಲ್ಲ. ಈಗ ನಾನು ವಾಸು ಜೊತೆ ಹೋಗ್ತಾ ಇದ್ದೀನಿ, ನೋಡಬೇಕು. ಇದೇ ಗೈಸ್, ಇವತ್ತು ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ನಾನು, ಏನಾರು ಮಾಡ್ಕೊಡ್ರಿ ಅಂತಂದ್ಬಿಟ್ಟು. ಇವತ್ತು ವೀಡಿಯೋ ಮಾಡೋ ಮೂಡಲ್ಲಿ ಇರಲಿಲ್ಲ. ಅನ್ಪ್ಲಾನೆಡ್ ಜರ್ನಿ ಅಂತಲೇ ಹೇಳ್ಬೋದು ಇವತ್ತು. ಪರವಾಗಿಲ್ಲ, ಏನೋ ಒಂಥರ ಖುಷಿ. ಬನ್ನಿ ಲೆಟ್ಸ್ ಗೋ. ಇವಾಗ ಹೋಗ್ಬಿಟ್ಟು ಊಟ ಮಾಡಿಕೊಂಡು, ಹೊಟ್ಟೆ ಹಸ್ತೈತೆ, ಊಟ ಮಾಡಿಬಿಟ್ಟು ಆಮೇಲೆ ನೈಟು ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕೆ ಹೋಗೋಣ. ಆಮೇಲೆ ಏನೇನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಫುಲ್ ವೀಡಿಯೋ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಮುಂಚೆ ಬೆಂಗಳೂರು ಹೆಂಗಿತ್ತು ಅಂದರೆ ಅಸ್ಯೂಮ್ ಕೂಡ ಮಾಡೋಕ್ಕಾಗಲ್ಲ. ನಮ್ಮ ರಾಜ್ಕುಮಾರ್ ಕಾಲದಲ್ಲೆಲ್ಲ ಹೆಂಗಿತ್ತು ಬೆಂಗಳೂರು. ಇವಾಗ ನೋಡಿ ಮೆಟ್ರೋ ಎಲ್ಲ ಆಗಿ ಹೆಂಗೆ ಇದಾವೆ ಸಿಟಿಗಳಲ್ಲಿ. ಪಕ್ಕದ ಬೀದಿಗೆ ಹೋಗ್ಬೇಕು ಅಂದರೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ. ನಮ್ಮದು ಏರಿಯಾ ಅಂತ ಅನ್ಸೋದೇ ಇಲ್ಲ. ಮುಂಚೆ ಇವೆಲ್ಲ ಹಿಂಗಿರಲೇ ಇರಲಿಲ್ಲ. ನಮ್ದಿಲ್ಲೇ ಪಕ್ಕದ ಬೀದಿ, ಗಾಯತ್ರಿ ನಗರ ಅಂತ. ಎಷ್ಟು ದೂರ ನಿಮ್ಮ ಮನೆ? ಆಲ್ರೆಡಿ ಎಷ್ಟು ದೂರ ಇಲ್ಲಿಂದ ಮನೆ? ಇಲ್ಲಿಂದ ಒಂದು 500 ಮೀಟರ್ ಅಷ್ಟೇನಾ? ಗಾಯತ್ರಿ ನಗರ ಅಂದರೆ ಫುಲ್ ಗೊತ್ತಲ್ಲ, ರೌಡಿಸಮ್ ಏರಿಯಾ. ಮುಂಚೆ ಎಲ್ಲ ದೊಡ್ಡ ರೌಡಿಸ್ ಇದ್ರು. ಈಗ ಎಲ್ಲೆಲ್ಲ ಉದುರೋಗ್ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಜನ ಇದ್ದಾರೆ, ಹೆಸರು ಹೇಳಿದ್ರೆ ಸಾಕು ಗಡ ಅಂತ ನಡುತ್ತಾರೆ. ಅದೆಲ್ಲ ಬೇಡ ಬಿಡ್ರಿ, ಕಾಂಟ್ರವರ್ಸಿ ಆಗ್ಬಾರ್ದು. ನಾವು ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಇವಾಗ ಫುಲ್ ಅಫಿಷಿಯಲ್ ಏರಿಯಾ. ಓಕೆ, ಬೆಂಗಳೂರಲ್ಲಿ ಇಲ್ಲಿ ಒಂದು ಸೈಟ್ ತಗೊಂಡ್ಬರ. ನಾನು 3 ತಿಂಗಳು ಬಿಟ್ಟು ಬಂದಿರೋದಕ್ಕೆ ಬೆಂಗಳೂರು ಏನೋ ಒಂಥರ ಡಿಫ್ರೆನ್ಸ್ ಕಾಣ್ತೈತೆ ನನಗೆ. ತುಂಬಾ ಡಿಫ್ರೆಂಟ್ ಕಾಣ್ತೈತೆ. ಮೆಟ್ರೋ ಒಳಗಡೆ ಬಂದ ತಕ್ಷಣ ಜನ ನೋಡಿ ಅಪ್ಪಪ್ಪಪ್ಪಪ್ಪಪ್ಪ ಹೆಂಗಿದ್ದಪ್ಪ ಇಷ್ಟು ದಿನ ನಾನು 3 ವರ್ಷ ಇಲ್ಲಿ ಅಂತ ಅಂದ್ಬಿಡೋದು ಬೆಂಗಳೂರಲ್ಲಿ. ಹೆಲ್ಮೆಟ್ ಎಲ್ಲೋ ಗೈಸ್ ನೋಡಿ ಸರ್, ಇವ್ನ ಮಕ ನೋಡ್ಕೊಳ್ಳಿ. ನೆಕ್ಸ್ಟ್ ಬೆಂಗಳೂರಲ್ಲಿ ಎಲ್ಲೇ ಸಿಕ್ಕಿದ್ರು ಇವನ್ನ 420 ಎಂದು ಮಾಡಿ ಗಾಡಿ ನಂಬರ್ ಬ್ಲರ್ ಮಾಡಪ್ಪ. ಆಮೇಲೆ ಬೆಂಗಳೂರು ತುಂಬ ಚೆನ್ನಾಗಿರುತ್ತೆ. ಬೆಂಗಳೂರು 17 ನಿಮಿಷ ತೋರಿಸ್ತಾ ಇದೆ. ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡೋಣ ಅಂತ, ಫಿಟ್ನೆಸ್ ಮೇಂಟೈನ್ ಮಾಡೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಫ್ರಂಟಲ್ಲಿ ಯಾರು ನೋಡಲ್ಲ, ಸ್ವಲ್ಪ ಬೆಂಡ್ ಮಾಡ್ತಾವ. ಸೊ ನಡ್ಕೊಂಡು ಹೋಗಿ ಫಿಟ್ನೆಸ್ ಮೇಂಟೈನ್ ಮಾಡೋಣ ಅಂತ. ಹುಡುಗರಿಗೆ ಚುಡಾಯಿಸೋದು ನೋಡಿದ್ದೀನಿ. ಯಾರು ಹುಡುಗರಿಗೂ ಚುಡಾಯಿಸ್ತಾರಪ್ಪ ಬೆಂಗಳೂರಿಗೆ ನೋಡಿದ್ದೀನಿ. ನೋಡಿ ಅಲ್ಲಿ ಬಿಸಿಲು ಹೊಡಿತಾವ್ರು, ಅದಕ್ಕೆ ಹಿಂದೆ ತಿರುಗಿ ನೋಡಿದ್ದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮೋಸ್ಟ್ಲಿ ವಾಸು ಚೆನ್ನಾಗಿ ಕಾಣಿಸ್ತಿದ್ದಾನಲ್ಲ, ಆಗಿರ್ಬೇಕು ಅವ್ರು ನೋಡಿ. ಇಲ್ಲಪ್ಪ, ಬೆಂಗಳೂರಲ್ಲಿ ಮತ್ತೆ ಗೊತ್ತಲ್ಲ ಎಂತೆಂಥ ಜನ ಇರ್ತಾರೆ ಅಂತ, ಯಾರನ್ನ ಬಿಡಲ್ಲ ಅವ್ನ ಕಡೆ. ಓಕೆ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ವಿಷ್ಣು ತಿರ್ಗಾ ವಾಪಸ್ ಬಂದ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ. ಅವನಿಗೆ ತುಂಬ ಪ್ರಿಯವಾದ ಗಾಡೀಲಿ ಬಂದವನೇ. ಸೊ ಆ ಗಾಡಿ ಬಗ್ಗೆ ಹೇಳೋ, ಏನು ಅನ್ಸುತ್ತೆ ಈ ಗಾಡಿಗಳ ಬಗ್ಗೆ? ಎಷ್ಟು ಮೆಮೊರಿ ಇದ್ದಾವೆ? ಮುಂದಿನ ಬ್ರೇಕ್ ಹಿಡಿಯಲ್ವಂತೆ ಗೈಸ್. ಆಮೇಲೆ ತುಂಬ ಕೆಟ್ಟಗಳಿಗೆ ಕಾರಣ ಆಗಿದೆ. ಈ ಗಾಡಿ ನೆನಪು ಏನೇನಿದಾವೆ ಈ ಗಾಡೀಲಿ ನಿಮಗೆ? ಮತ್ತೆ ನಿನ್ನ ಕಾಲೇಜ್ ಲೈಫ್ನ ಹೆಂಗೆ ಮಿಸ್ ಮಾಡ್ಕೊತೀಯ? ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಹೌದಾ? ನೋಡಿದ್ಮೇಲೆ ಫೋಟೋಸ್ ರೆಕಾರ್ಡ್ ಮಾಡ್ದ. ಅದನ್ನ ಮಿಡಲ್ ಅಲ್ಲಿ ಹಾಕೋಣ ಬಿಡು. ಕಮಾನ್ ಲಕ್
ಹಚ್ಚ ಹಿಂಗೆ ಉಲ್ಟಾ ಹಿಡ್ಕೊಂಡು ಹಚ್ಚ. ಏನೋ ಹಚ್ಚ ಗೊತ್ತಿಲ್ದಿರೋ ಒಂಥರ. ಪಾಪ ಹೊಸದಾಗಿ ನೋಡ್ಕೊಂಡು ಫೋಟೋ ರೆಕಾರ್ಡ್ ಮಾಡ್ತಿದ್ಯಾ? ನನ್ನ ಫೋಟೋ ಹೊಡ್ಕೊಂತ ಎಲ್ಲ ವಿಶ್ ಮಾಡ್ರು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಇಷ್ಟು ದೊಡ್ಡದಾಗಿದೆ ಅದು. ಮತ್ತೆ ಫ್ರೆಂಡ್ ಸರ್ಕಲ್ ಬಗ್ಗೆ ಏನು ಅನ್ಸುತ್ತೆ? ನಮ್ಮ ಫ್ರೆಂಡ್ ಸರ್ಕಲ್ ಬಗ್ಗೆ ಪುಣ್ಯ ಮಾಡಿದ್ದೆ. ಪುಣ್ಯ. ಮುತ್ತುಗಳು. ಇವಾಗ ವಿಷ್ಣು ಅವರು ಬಂದು ವಾಸವನ್ನ ಕರ್ಕೊಂಡು ಹೋಗ್ತಿದ್ದಾರೆ. ನಾವು ಕೆಲಸ ನೀವೇ ಮಾಡ್ರಿ ಫುಲ್ಲು. ಬಾಯ್ ಬಾಯ್. ಸೊ ಬನ್ನಿ ಗೈಸ್, ನಾವು ಇವಾಗ ಅವ್ರು ಹೋಗಿದ್ದೇನೆ ಫಾಲೋ ಮಾಡ್ಕೊಂಡು ಹೋಗೋಣ. ಸಿ ಯು ಎಟ್ ಹೋಟೆಲ್. ಬಾಯ್. ಸೊ ಇದೇ ಗೈಸ್ ಹೋಟೆಲ್. ಫೈನಲಿ ಬಂದ್ವಿ ನಾವು ಈಗ. ಊಟ ಆದ್ಮೇಲೆ ಸಿಗ್ತೀವಿ. ಬೇಕು ಬೇಕು ಎಲ್ಲದೂ ಒಂದು ಕಡೆ ಏನು ಸಖತ್ತಾಗೈತೆ ನೋಡ್ಬಿಡು. ಪಾರ್ಕ್ ಮಾತ್ರ ಸೂಪರಾಗೈತೆ. ಫುಲ್ ಪೀಸ್. ಸ್ಟ್ಯಾಚ್ಯೂಸ್ ಸಖತ್ತಾಗೈತೆ. ಬಂದೀಜಿ ಹೊರಟ್ರಿ. 2 hours later. ಆಫ್ಟರ್ ದಿ ಲಾಂಗ್ ಟೈಮ್ ಗೈಸ್, ದಯಾನಂದ ಸಾಗರ್ ಯೂನಿವರ್ಸಿಟಿ. 1 day later. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫುಲ್ ಸುಸ್ತಾಗಿ ಹೋಗಿತ್ತು. ಬಂದು ಮಲ್ಕೊಂಡ್ಬಿಟ್ವಿ. ಇವಾಗ ನಾನು ಜಸ್ಟು ನನ್ನ ಫ್ರೆಂಡ್ ಲೋಹಿತ್ ಗೊತ್ತಲ್ವಾ, ಲೋಹಿತ್ ಅವ್ರ ಮನೆಯಲ್ಲಿ ನೈಟ್ ಸ್ಟೇ ಆಗಿದ್ವಿ ನಾನು ನಮ್ಮಣ್ಣ. ಇಲ್ಲಿ ರೆಗ್ಯುಲರ್ ಬರ್ತಾ ಇರ್ತೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇರಲಿಲ್ಲ ಅಂತಂದ್ಬಿಟ್ಟು, ನಾನು ಇದ್ನಲ್ಲ ಆ ಮನೇಲಿ ಜಾಗ ಇರಲಿಲ್ಲ ಬೆಂಗಳೂರಲ್ಲಿ. ಹಾಗಾಗಿ ಇಲ್ಲೇ ಬಂದ್ಬಿಟ್ಟು ನೈಟ್ ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿರಿ ನಿಮಗೆ ಗಾಡಿಗಳು ತೋರಿಸ್ತೀನಿ. ಇವ್ರ ಮನೆ ಓನರ್ ಏನಿದ್ದಾರಲ್ಲ, ಅವ್ರು ಎಂತೆಂಥ ಗಾಡಿಗಳು ಇಟ್ಟಿದ್ದಾರೆ ಅಂದರೆ ಶಾಕಾಗಿ ಹೋಗ್ಬಿಡ್ತೀರ. ನಾನು ತುಂಬ ಸಲ ನೋಡ್ಕೊಂಬರ್ತಾಯಿದ್ದೆ. ಇಲ್ಲಿ ನೋಡ್ಬೋದು ನೀವು, ಫೇಸರ್ ಯಮಾ ಫೇಸರ್ ವರ್ಷನ್ 2 R15 ಥರನೇ ಲುಕ್ ಕಾಣುತ್ತೆ ಅಂತ ಹೇಳಿದ್ದೆ ಗೊತ್ತಾ ನಿಮಗೆ. R15 ವೀಡಿಯೋ ಮಾಡಬೇಕಾದ್ರೆ ಹೇಳಿದ್ದೆ, R15 ಥರನೇ ಕಾಣುತ್ತೆ ಫ್ರಂಟಿಂದ. ಬಟ್ ಬ್ಯಾಕಲ್ಲಿ ಸೀಟ್ ಹೈಟ್ ಬರೋದಿಲ್ಲ. ಇದು ಯಮಾ ಫೇಸರ್ ವರ್ಷನ್ 2 ಅಂತಂದ್ಬಿಟ್ಟು. ಇಲ್ಲಿ ನೋಡ್ಬೋದು GT 650. ನನ್ನ ಸಬ್ಸ್ಕ್ರೈಬರಲ್ಲಿ ಒಬ್ಬರು GT ವೀಡಿಯೋ ಮಾಡೋಬ್ರು ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಇವಾಗ ಟೈಮ್ ಸಿಕ್ಕಿಲ್ಲ. ನಾನಿವಾಗ ಮತ್ತೆ ರಿಟರ್ನ್ ಊರಿಗೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಇದ್ದರೆ ಮಾಡ್ತೀನಿ. ಇದೊಂದು GT ಒಂದು ಗಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಗಾಡ್ಸ್ ಪ್ಲ್ಯಾನ್ ಅಂತ ಹಾಕಿದ್ದಾರೆ. ಇವರು AEW ಅಂತ ಇಂಡಿಯನ್ ಬ್ರ್ಯಾಂಡ್ ಇದು ಎಕ್ಸಾಸ್ಟು. AEW ಅಂತಂದ್ಬಿಟ್ಟು ಅದನ್ನು ಹಾಕ್ಸಿದ್ದಾರೆ. ಅದು ಬಿಟ್ಟರೆ ಏತೋ ಇದೆ, ಬುಲೆಟ್ 350 ಇದೆ, ಕ್ಲಾಸಿಕ್ಸ್ 350. ಇದನ್ನು ಫುಲ್ ಮಾಡಿಫೈ ಮಾಡಿಸಿದ್ದಾರೆ. ಮಾಡಿಫೈ ಅಂತಂದರೆ ಇದೇ ಥರ ಬರುತ್ತೆ ಅನ್ಸುತ್ತೆ ಕಲರು. ಅದು ಬಿಟ್ಟರೆ ಐಕ್ಯೂಬ್ ಅಂತ ಎಲೆಕ್ಟ್ರಿಕ್ ಗಾಡಿ, ಅದನ್ನು ಇಟ್ಟಿದ್ದಾರೆ. ಮೇಯ್ನಾಗಿ ನೋಡೋದು ನಾವಿಲ್ಲಿ ಶಿಫ್ಟ್ ಗುರು, ಇದು ಶಿಫ್ಟ್ ಥರನೇ ಕಾಣಿಸೋದಿಲ್ಲ. ಫುಲ್ ಮ್ಯಾಗ್ವಿಲ್ಸು ಎಲ್ಲ ಫುಲ್ ಚೇಂಜು. ಈ ಕಡೆ ಸೈಡು ಇವರು ಓನರು ಅಣ್ಣ ನನಗೆ ಪರಿಚಯ, ತುಂಬ ಚೆನ್ನಾಗಿ ಮಾತಾಡ್ಸಿದ್ವಿ. ಬಟ್ ಅವ್ರು ಇವಾಗ ಮನೇಲಿಲ್ಲ, ಹಾಗಾಗಿ ಬರೀ ಮೇಲೆ ವೀಡಿಯೋ ಅಷ್ಟೇ ಮಾಡ್ತಾಯಿದ್ದೀನಿ ನೋಡ್ಕೊಂಡ್ಬಿಟ್ಟು. ಫುಲ್ ಇದು ಆ್ಯನಿಮೆ ಲೈಕಲ್ಲಿ ಫುಲ್ಲು ಮಾಡಿಫೈ ಮಾಡಿಸಿದ್ದಾರೆ. ಅದು ಬಿಟ್ಟರೆ ಇಂಟೀರಿಯರ್ ಮತ್ತು ಸಕ್ಕತ್ತಾಗಿ ಮಾಡಿಸಿದ್ದಾರೆ. ಗಾಡಿ ನೋಡೋದಕ್ಕೆ ರೋಡಲ್ಲಿ ಹೋಗ್ತಾಯಿದ್ರೆ ಹಂಗೆ ಒಂದು ಕ್ಷಣ ಎಲ್ಲ ತಿರುಗಿ ನೋಡ್ಬಿಡ್ತಾರೆ, ಆ ಥರ ಗಾಡಿ ರೆಡಿ ಮಾಡಿದ್ದಾರೆ. ಇಷ್ಟೇ ಗೈಸ್. ಇವ್ರ ಹತ್ರ ತುಂಬ ವೀಡಿಯೋ ನಾನು ಇಲ್ಲೇ ಏನಾದ್ರು ಇದ್ದಿದ್ದೆ ಅಂದರೆ ಅಲ್ಲೊಂದು ಡ್ಯೂಕ್ 200 ಬೇರೆ ಅದೊಂದು ನಿಂತಿದೆ, ಅದು ಇವ್ರದ್ದೇ. ಸುಮಾರು ಗಾಡಿಗಳು ಇಟ್ಟಿದ್ದಾರೆ. ಒಳ್ಳೆ ಕ್ರೇಜ್ ಇದೆ ಅವ್ರಿಗೆ ಬೈಕ್ಸ್ ಕಾರ್ಗಳ ಬಗ್ಗೆ. ವೀಡಿಯೋ ಮಾಡ್ಬೋದಿತ್ತು, ಬಟ್ ಅವ್ರ ಮನೇಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ GT ವೀಡಿಯೋ ಮಾಡ್ತೀನಿ. ಇಲ್ಲ ಊರಲ್ಲಿ ಏನಾದರೂ ಸಿಕ್ಕರೆ GT ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ವೆಯ್ಟ್ ಮಾಡಬೇಕಷ್ಟೆ. ನೆಕ್ಸ್ಟು ಊರಿಗೆ ಹೋಗ್ತಾಯಿದ್ದೀನಿ. ಊರಿಗೆ ಹೋಗ್ಬಿಟ್ಟು ಈ ವ್ಲಾಗ್ ಎಂಡ್ ಮಾಡೋದು ಅಷ್ಟೇ. ಇದು ಮಾಡಬೇಕು ಅಂತ ಮಾಡಿರಲಿ, ಹೇಳ್ಬೇಕಂದ್ರೆ ವ್ಲಾಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಸುಮ್ಮನೆ ಬಂದುಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅಲ್ಲಿ ಹುಡುಗರು ಸ್ವಲ್ಪ ನಾನು ಮಾಡ್ತೀನಿ ವ್ಲಾಗ್ ಅಂದಿದ್ದಕ್ಕೆ ಫುಲ್ ಕ್ಯಾಮ್ರಾ ಅವ್ರ ಕೈ ಕೊಟ್ಟಿದ್ದೆ. ಅವರೇ ಎಲ್ಲ ವ್ಲಾಗ್ ಮಾಡಿದ್ದಾರೆ. ನೋಡಿರಿ, ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಗೈಸ್.